ರೋಡ್ ಬ್ಲಾಕ್ ಮಾಡ್ಯಾರ ಹೊಡಿಲಿಕ್ಕೆ. ಒಬ್ರೊಬ್ರು ಸೇಫ್ ಅಲ್ಲ ಈ ಜಾಗದಲ್ಲಿ. ಕಣ್ಣಿಗೆ ಕಂಟ್ರೋಲ್ ಮಾತ್ರ ಬಂದಿದೆ ಅಂತರು, ಇಲ್ಲಾಂದ್ರೆ ಬಂದಿಲ್ಲ ಅಂತರು. ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಎಲ್ರಿಗೂ. ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಬಂದಿದ್ದೀನಿ ಸುಮ್ಮನೆ ಒಂದು ಲಾಗ್ ಮಾಡುವ ಹೇಳ್ಬಿಟ್ಟು. ಇವರೇನು ರೋಡ್ ಮೇಲಿಂದ ರೋಡ್ ಬ್ಲಾಕ್ ಮಾಡ್ಯಾರ ಹೊಡಿಲಿಕ್ಕೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ, ಏನಂತಲೇ ಗೊತ್ತಿಲ್ಲ. ಆ ಥರ ನೋಡ್ತಾ ಇದ್ದಾರೆ, ಏನು ಮೊಬೈಲ್ ಹೆಲ್ಮೆಟಿಗೆ ಹಾಕೊಂಡು ಏನು ಮಾಡ್ತೇನೆ ಹೇಳ್ಬಿಟ್ಟು. ಇವತ್ತು ಈ ರೋಡಿಗೆ ಬಂದಿದ್ದೀನಿ. ಯಾವಾಗಲೂ ಶಾರ್ಟ್ಸ್ ಮಾಡುವಂಥ ಜಾಗ ಇದು ನಮ್ಮದು. ಅಂದರೆ ಈ ಸಲ ಅಬ್ಸರ್ವ್ ಮಾಡೋಕ್ಕೆ ಹೋಗಲ್ಲ. ಈ ಕಡೆ ರಾಮತೀರ್ಥದಿಂದ ಒಳಗಡೆ ಬಂದಿದ್ದೀನಿ. ನಮ್ಮ ಮನೆಯಿಂದ ಒಂದು 2-3 ಕಿಲೋಮೀಟ್ರ್ ಆಗುತ್ತೆ. ಇಲ್ಲೊಂಥರ ತುಂಬಾ ಒಳ್ಳೆ ಪ್ಲೇಸ್ ವೀಡಿಯೋ ಎಲ್ಲ ಮಾಡಲಿಕ್ಕೆ. ಯಾಕಂತ ಗೊತ್ತಿಲ್ಲ, ತುಂಬಾ ಖುಷಿ ಆಗುತ್ತೆ. ಅಂದರೆ ಜಾಸ್ತಿ ಡಿಸ್ಟರ್ಬೆನ್ಸ್ ಇರೋಲ್ಲ. ನಾನು ಜಾಸ್ತಿ ಲಾಗ್ ಮಾಡೋ ಶಾರ್ಟ್ಸನ್ನು ಮಾಡೋ ಪ್ಲೇಸ್ ಇದೆ ನೋಡಿ, ಈ ಕಡೆ ಇದೆ. ಅದು ಬಿಟ್ಟರೆ ಇದು ಈ ರೋಡ್ ಇದೆಯಲ್ಲ, ಏನು ಕಾಣ್ತಿದೆ ಇದು ನೋಡಿ. ಇಲ್ಲೆಲ್ಲ ಕಸ ತಂದು ಹಾಕಿದ್ದಾರೆ. ನಾಯಿಗಳ ಪ್ರಪಂಚನೇ ಇದು. ಇಲ್ಲಿ ಸಿಕ್ಕಾಪಟ್ಟೆ ನಾಯಿಗಳಾದರೂ ಬೇಕು, ಮನುಷ್ಯರು ಬೇಡ. ಪಕ್ಕದಲ್ಲಿ ಇದ್ಕೊಂಡು ಈ ಕಡೆ ಚಾಕನ್ನು ಹಾಕ್ತಾರೆ. ಅದಕ್ಕೆ ಯಾರಿಗೂ ನಂಬಾರ್ದು ಅಂದರೆ ಪಕ್ಕದಲ್ಲಿ ಇದ್ದವರಿಗೆ ಜಾಸ್ತಿ ನಂಬಾರ್ದು. ನಾವು ನಂಬೋದೇ ಪಕ್ಕದಲ್ಲಿದ್ದವರಿಗೆ. ಅವರೇ ನಮ್ಮ ಹಿಂದ್ಗಡೆಯಿಂದ ಚಾಕು ಹಾಕ್ತಾರೆ. ಪಕ್ಕದಲ್ಲಿ ಇದ್ಕೊಂಡೇ ಮೋಸ ಮಾಡ್ತಾರೆ. ನಮ್ಮ ಮೇಲೆ ವಿಶ್ವಾಸನೂ ಇರಲ್ಲ ಕೆಲವೊಬ್ಬರಿಗೆ. ನೋಡಿ ಯಾವ ಥರ ಇದೆ ಇಲ್ಲೆಲ್ಲ. ಒಳ್ಳೆ ಪ್ಲೇಸ್. ಇಲ್ಲಿ ನೈಟೆಲ್ಲ ಬಂದರೆ ತುಂಬಾ ದೆವ್ವಗಳ ಕಾಟ ಅಂತ ಹೇಳಲ್ಲ, ದೆವ್ವಗಳೆಲ್ಲ ಇರಲ್ಲ ಇಲ್ಲೆಲ್ಲ. ಸುಮ್ಮನೆ ಫುಲ್ ಮನುಷ್ಯರ ಕಾಟನೇ ಜಾಸ್ತಿ. ಅಂದರೆ ಅಲ್ಲಿ ಇಲ್ಲೆಲ್ಲ ಕೂಡ್ತಾರೆ. ಇಲ್ಲೆಲ್ಲ ಮೊದಲೆಲ್ಲ ತುಂಬಾ ಇತ್ತು. ಈಗ ಈ ಕಡೆ ಎಲ್ಲ ಮುನ್ನೋಳೆಲ್ಲ ಬಾಟ್ಲು ಬಿದ್ದಿದೆ, ಕಾಣಿಸ್ತಿರ್ಬೇಕು ನಿಮಗೆ. ನೈಟೆಲ್ಲ ಒಬ್ಬೊಬ್ಬರು ಸೇಫ್ ಅಲ್ಲ ಈ ಜಾಗದಲ್ಲಿ. ಅಂದರೆ ಊರಿದೆ, ಆ ಕಡೆ ಈ ಕಡೆ ಎಲ್ಲ ಊರಿದೆ. ಮಿಡ್ಲಲ್ಲಿ ಸ್ವಲ್ಪ ಗ್ಯಾಪ್ ಅಷ್ಟೇ. ಸುಮ್ಮನೆ ಈ ಕಡೆ ಬಂದಿದ್ದೆ, ಒಂದು ಲಾಗ್ ಮಾಡಿಬಿಡುವ ಅಂತ ಹೇಳ್ಬಿಟ್ಟು. ಅಂದರೆ ಮತ್ತು ಕೆಳಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಅಂತ. ಊರಿದೆ ಕೆಳಗಡೆ, ಅಲ್ಲಿ ಮತ್ತೇನು ಇಲ್ಲ. ಊರನ್ನೇ ತೋರಿಸ್ಬೋದು, ಅದು ಬಿಟ್ಟು ಮತ್ತೆ ಅಂಥದ್ದು ಇಲ್ಲ. ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ ನೋಡಿ. ಯಾವ ಥರ ಇಲ್ಲೆಲ್ಲ ಬೆಟ್ಟ ಎಲ್ಲ ನೋಡಿ ಯಾವ ಥರ ಕಾಣ್ತಾ ಇದೆ ಬಿಟ್ಟು. ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಅಲ್ಲೊಂದು ಕರಿಕಾಣಮ್ಮ ಪರಮೇಶ್ವರಿ ದೇವಸ್ಥಾನ ಇದೆ, ಅಲ್ಲೂ ಕರ್ಕೊಂಡು ಹೋಗ್ತೀನಿ ನಿಮಗೆ ಒಂದಿನ. ಅಲ್ಲೂ ಕೂಡ ಒಂದು ಲಾಗ್ ಮಾಡುವ. ಕಡೆ ಕೆಳಗಡೆ ಏನಿದೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಮನೆಗೇನೆ ಇದು ಇರಬೇಕು. ಅಂದರೆ ಜನ ಎಲ್ಲ ಓಡಾಡೋದು ನೋಡಿದ್ದೀನಿ. ಅಂದರೆ ಕೆಳಗೆ ಇದು ಮೇಲ್ಗಡೆ ಬೆಟ್ಟ, ಕೆಳಗಡೆ ಮನೆ ಇರ್ಬೋದು ಮೋಸ್ಟ್ಲಿ. ಜುಪಿಟರ್ದು ಲೈಟ್ ಕಣ್ಣಿಗೆ ಹೊಡಿತದೆ. ನಿನ್ನೆ ನೈಟ್ ಮೋಟೋ ವ್ಲಾಗಿಂಗ್ ಮಾಡಿದ್ದೆ, ಎಲ್ಲ ಫೇಲ್ ಆಗೋಯ್ತು. ನಾಯ್ಸ್ ಸಿಕ್ಕಾಪಟ್ಟೆ. ನನ್ನ ಮೋಟೋ ವ್ಲಾಗಿಂಗ್ಗೆ ಫೇಲ್. ನಾನು ಮೋಟೋ ವ್ಲಾಗಿಂಗ್ ಮಾಡಲಿಕ್ಕೆ ಲಯಕ್ಕಿಲ್ಲ ಅನ್ಸೋಯ್ತು ನನಗೆ. ಆ ಥರ ಕಿರಿಕಿರಿ ಆಗೋಯ್ತು ನನಗೆ. ಏನು ಮಾಡಿದ್ರು ನನಗೆ ಇದೇ ಸಿಗಲಿಲ್ಲ ಮೋಟೋ ವ್ಲಾಗಿಂಗ್ ಮಾಡಲಿಕ್ಕೆ. ಎಲ್ಲ ಫುಲ್ ವಯರ್ ನಾಯ್ಸೇ. ಇದಾಗದ ಕೆಲಸ. ರೋಡ್ ನೋಡಿ ಯಾವ ಥರ. ಈ ರೋಡ್ನಲ್ಲಿ ಬಸ್ಸೆಲ್ಲ ಓಡಾಡ್ತವೆ, ಜಾಸ್ತಿ ಓಡಾಡಲ್ಲ. ಈ ಊರಿಂದ ಅವರಿಗೆ ಹೋಗ್ಲಿಕ್ಕೆ, ನಮ್ಮ ಊರಿಂದ ಈ ಊರಿಗೆ ಬರಲಿಕ್ಕೆ ಬಸ್ಸೆಲ್ಲ ಇದೆ. ಆದರೆ ಒಂದು ದಿನಕ್ಕೊಂದು 200 ಬಸ್ ಬರ್ತದೇನೋ, ಕರೆಕ್ಟಾಗಿ ಗೊತ್ತಿಲ್ಲ. ಇಷ್ಟು ಸಣ್ಣ ರೋಡ್ ನೋಡಿ. ಬಸ್ಸೆಲ್ಲ ಬಂದರೆ ಕೆಳಗೆ ಬಸ್ಸಿಗೆ ಬೇಕು ಈ ರೋಡು. ಇವತ್ತು ನಾವು ಒಬ್ಬನೇ ಬಂದಿದ್ದೀನಿ, ಯಾರಿಗೂ ಕರ್ಕೊಂಡು ಬರಲಿಲ್ಲ. ಯಾರಿಗೂ ಕರ್ಕೊಂಡು ಬರುವ ಅಂದರೆ ಫ್ರೆಂಡ್ಸ್ಗಳು ಯಾವುದೇ ಥರ ಯಾರಿಗೂ ಸಪೋರ್ಟ್ ಮಾಡೋದಿಲ್ಲ ಯಾರಿಗೂ. ಅದಕ್ಕೆ ನಮಗೆ ಯಾರಿಗೂ ಕರ್ಕೊಂಡು ಬರಲಿಕ್ಕೆ ಮನಸ್ಸೇ ಆಗಲ್ಲ. ಏನಾದರೂ ಒಬ್ಬನೇ ಮಾಡಬೇಕು. ಯಾರೇ ಆಗಲಿ, ಫ್ರೆಂಡ್ಸ್ ಆಗಲಿ, ಸಂಬಂಧಿಕರಾಗಲಿ, ಯಾರೇ ಆಗಲಿ ಸಪೋರ್ಟಿವ್ ಇರಬೇಕು. ಸಪೋರ್ಟಿವ್ ಇಲ್ಲ ಅಂದರೆ ಅವರು ನಾವು ಒಳ್ಳೇದಾದರೂ ಹೋಗ್ತಾರೆ, ಕೆಟ್ಟದ್ದು ಮಾಡಿದ್ರು ಹೋಗ್ತಾರೆ. ಅದಕ್ಕೋಸ್ಕರ ಯೂಟ್ಯೂಬ್ ಅಕೌಂಟಲ್ಲೂ ಕೂಡ ಯಾರ್ಯಾರು ಸಬ್ಸ್ಕ್ರೈಬರ್ಸ್ ಇದೆ ನನ್ನ ಕರೆಕ್ಟಾಗಿ. ನನ್ನ ಫ್ರೆಂಡ್ಸಿಗೆ ಯಾರಿಗೂ ಗೊತ್ತಿಲ್ಲ. ನನ್ನ ಯೂಟ್ಯೂಬ್ ಚಾನಲ್ 2-3 ಜನರಿಗೆ ಗೊತ್ತಿದೆ, ಆದರೆ ಅವ್ರನ್ನ ಸಪೋರ್ಟಿವ್ ಆಗಿದ್ದಾರೆ. ವಿಡಿಯೋ ಕಮೆಂಟ್ ಮಾಡೋದಾಗಲಿ, ಲೈಕ್ ಮಾಡೋದಾಗಲಿ, ಅಥವಾ ಏನಾದರೂ ಅದ್ರಲ್ಲಿ ನಾನು ಏನೋ ತಪ್ಪು ಮಾಡಿದ್ದೀನಿ ಅಂದರೆ ಹೇಳ್ಕೊಳ್ಳೋದು, ಈ ಥರ ಮಾಡು ಮಗ, ಆ ಥರ ಮಾಡೋ ಅಂದರೆ ಹೇಳೋದೊಂದು 2-3 ಜನ ಇದ್ದಾರೆ. ಅದನ್ನು ಬಿಟ್ಟು ಮತ್ತು ಯಾರು ಇಲ್ಲ. ನನ್ನ ಕ್ಲೋಸ್ ಇದ್ದವರು ಯಾರೂ ಇಲ್ಲ. ಕ್ಲೋಸ್ ಇದ್ದವರು ಯಾರು ಯಾವಾಗಲೂ ಒಳ್ಳೇದ ಬಯಸಲ್ಲ ನಿಮಗೆ. ಸ್ವಲ್ಪ ದೂರದಲ್ಲಿದ್ದವರೇ ನಿಮ್ಗೆ ಒಳ್ಳೆದನ್ನು ಬಯಸೋದು. ಈ ಕಡೆ ಒಂದು ರೋಡ್ ಇದೆ, ಅಲ್ಲೋಗಿ ಬರುವ.
ಗಾಡಿ ಮಿರರ್ ಬೇರೆ ತಗೊಂಡ್ಬಿಟ್ಟಿದ್ದೀನಿ, ಹಿಂದ್ಗಡೆ ಗಾಡಿ ಬಂದಿದ್ದು ಗೊತ್ತಾಗಲ್ಲ, ಹೆಲ್ಮೆಟ್ ಎಲ್ಲ ಹಾಕ್ಕೊಂಡ್ರೆ ಗೊತ್ತೇ ಆಗಲ್ಲ. ಇನ್ನೊಂದು ಟ್ಯಾಂಕ್ ಇದೆ ಇಲ್ಲಿ, ನಾನು ಜಾಸ್ತಿ ಇಲ್ಲೇ ಬರ್ತಿದ್ದೆ ಸ್ಟಾರ್ಟಿಂಗಲ್ಲಿ ರೀಲ್ಸ್ ಎಲ್ಲ ಮಾಡಲಿಕ್ಕೆ, ಆದರೆ ಈಗ ಕಡಿಮೆ ಮಾಡಿದ್ದೀನಿ. ಇಲ್ಲೆಲ್ಲ ನೀರೆಲ್ಲ ಹರಿತದೆ ಮಳೆಗಾಲದಲ್ಲಿ, ತುಂಬಾ ಚೆನ್ನಾಗಿ ಕಾಣ್ತದೆ ನೋಡಿ. ಇಲ್ಲೂ ಕೂಡ ಇಲ್ಲೆಲ್ಲ ಮನೆಯೆಲ್ಲ ಇದೆ, ಇಲ್ಲಿ ಮಳೆಗಾಲದೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲೆಲ್ಲ ಫುಲ್ ನೀರು ಮನೆ ಮುಂದ್ಗಡೆ, ಮನೆ ಒಳಗೆ ಹೆಂಗೆ ಹೋಗ್ತಾ ಹೇಳಿ ಗೊತ್ತಾಗಲ್ಲ. ರೋಡ್ ಒಂದೇ ಅವರಿಗೆ, ಹಿಂದ್ಗಡೆಯಿಂದನೂ ಇಲ್ಲಿ ಜಾಗ ಇಲ್ಲ, ಈ ಕಡೆಯಿಂದನೂ ಹೋಗಬೇಕು. ಸ್ವಲ್ಪ ಒಂದು ಮಂಡಿಯಷ್ಟು ನೀರಿರುತ್ತೆ ಕೆಳಗಿಂದು. ಗಿಡ ನೋಡಿ ಯಾವ ಥರ ಇದೆ, ಒಂಥರ ಡಿಸೈನ್ ಮಾಡಿಟ್ಟಿರೋ ಆ್ಯಂಟಿಕ್ ಪೀಸ್ ಥರ ಇದೆ ನೋಡಿ. ಇಲ್ಲೆಲ್ಲ ಮಸ್ತಿದೆ, ನೈಟೆಲ್ಲ ಪಾರ್ಟಿ ಎಲ್ಲ ಮಾಡಲಿ. ಪಾರ್ಟಿ ಅಂದರೆ ಎಣ್ಣೆ ಪಾರ್ಟಿ ಹೇಳ್ತಿಲ್ಲ, ನಮ್ಮದೆಲ್ಲ ಪಾರ್ಟಿ ಅಂದರೆ ಇದೆ, ಒಂದು ಸ್ಪ್ರೈಟ್ ಬಾಟ್ಲು, ಆಮೇಲೆ ಎಗ್ ರೈಸು, ಗೋಬಿ ಎಲ್ಲ ಇದ್ಬಿಟ್ರೆ ನಮ್ಮ ಪಾರ್ಟಿ ಮುಗಿದೋಗುತ್ತೆ ಅಂತ ಕುಡಿಯಲ್ಲ. ನೈಟೆಲ್ಲ ಬಂದುಬಿಟ್ರೆ ರೋಡೇ ಕಾಣಿಲ್ಲ. ಹಂದಿಗಳ ಕಾಟ ಎಲ್ಲ ಜಾಸ್ತಿ ಅಂತ ಕೇಳಿದ್ದೆ ಮೊದಲು, ಈ ಚಿರತೆಗಳ ಕಾಟ ಜಾಸ್ತಿ. ಈ ಕಡೆ ಎಲ್ಲ ಬಂದಿದ್ದು ಸುಳ್ಳು, ಚಿರತೆ ಎಲ್ಲ ಅಥವಾ ಹೇಳಲಿಕ್ಕೆ ಆಗೋದಿಲ್ಲ. ಕಣ್ಣಿಗೆ ಕಂಡ್ರೆ ಮಾತ್ರ ಬಂದಿದೆ ಅಂತರು, ಇಲ್ಲಾಂದರೆ ಬರಲಿಲ್ಲ ಅಂತರು ಅಷ್ಟೇ. ನಾಯಿ ಮರಿ ತಿಂಡಿ ಹೋಗಿ ಇಲ್ಲೊಂದು ಶಾರ್ಟ್ಕಟ್ ರೋಡ್ ಇದೆ, ಅದು ಆ ರೋಡ್ ಕೂಡ ಹೋಗುತ್ತೆ ಆ ಕಡೆಯಿಂದ, ಆದರೆ ನಾನು ಆ ರೋಡಿಗೆ ಹೋಗಿಲ್ಲ. ಮರ ನೋಡಿ ಯಾವ ಥರ ಇದೆ, ಒಂಥರ ಭೂತದ ಮರದ ಥರ ಇದೆ, ದೆವ್ವ. ರೈಟಿಗೆ ಹೋದರೆ ನಮ್ಮ ಊರಿಗೆ ವಾಪಸ್ ಹೋಗೋದು, ಲೆಫ್ಟಿಗೆ ಹೋದರೆ ಆರೆಂಡಿ, ಚಂದಾವರ, ಕರಿಖಾನ ಪರಮೇಶ್ವರ, ಅವಾಗ ಅಲ್ಲಿ ತೋರಿಸಿದ್ನಲ್ಲ ಅಲ್ಲೊಂದು ದೇವಸ್ಥಾನ ಇದೆ ಬೆಟ್ಟದ ಮೇಲೆ, ಅಲ್ಲಿ ಹೋಗುತ್ತೆ. ಈ ರೋಡೆಲ್ಲ ಎಂತ ಸಖತ್ತಾಗಿದೆ ಅಂದರೆ ಗಾಡಿ ಓಡಿಸ್ಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ, ಆದರೆ ಜಾಸ್ತಿ ಓಡಿಸ್ಲಿಕ್ಕೆ ಚೆನ್ನಾಗಾಗುತ್ತೆ ಅಂದ್ರೆ ಜಾಸ್ತಿ ಸ್ಪೀಡಾಗಿ ಓಡಿಸ್ಲಿಕ್ಕೆ ಆಗಲ್ಲ ಈ ರೋಡಲ್ಲೆಲ್ಲ. ಒಂಥರ ಖುಷಿ ಆಗ್ತಾ ಇದೆ. ಮೋಟರ್ ಬ್ಲಾಗಿಂಗಲ್ಲಿ ಸ್ವಲ್ಪ ಸಕ್ಸಸ್ ಸಿಕ್ಕಿದೆ ನನಗೆ, ನಾಯ್ಸು ಜಾಸ್ತಿ ಬರ್ತಿಲ್ಲ, ಯಾರು ನಾಯ್ಸು ಇಲ್ಲಾಂದರೆ ಎಷ್ಟು ವೀಡಿಯೋ ಮಾಡಿದ್ದು ನನಗೆ ಬೇಜಾರು ಬಂದೋಯ್ತು. ನೈಟ್ ಮಾಡಿದ ಬ್ಲಾಗ್ ಇದೆ, ಈಗ ತೋರಿಸ್ತೀನಿ ಯಾವ ಥರ ನಾಯ್ಸ್ ಬಂತು ಅಂದರೆ ಸಿಕ್ಕಾಬಿಟ್ಟು ಮಾತಾಡೋದೇ ಕೇಳಿಸ್ತಿರ್ಲಿಲ್ಲ ನನಗೆ. ಲೇಡೀಸ್ ಗಾಡಿ ಹೊಡ್ಕೊಂಡು ಹೋಗ್ತಾರೆ, ಅದು ಕೂಡ ಎಲೆಕ್ಟ್ರಿಕ್. ಯಾರೋ ಒಬ್ರು ನಿಲ್ಲಿಸಿದ್ರು. ಬಾಸ್ಕೇರಿ ಇಲ್ಲಿಂದ ಒಂದು ರೋಡ್ ಹೋಗುತ್ತೆ ರೈಟಿಗೆ, ಹಾಂ ಅಲ್ಲಿಂದ ಹೋಗಿ ಇಲ್ಲಿ ಬೇರೆ ಕಡೆಯಿಂದ ಬಂದಿದ್ರು ಅನಿಸುತ್ತೆ, ರೋಡ್ ಕೇಳ್ತಾ ಇದ್ರು, ಬಾಸ್ಕೇರಿ ಹೋಗೋ ರೋಡ್ ಆ ಕಡೆಯಿಂದನೇ ಬಂದಿದ್ರು ಅನಿಸುತ್ತೆ. ಮಕ್ಕಳು ಅವ್ರಿಗೆ ಗೊತ್ತಾಗಲಿಲ್ಲ ಏನಂತ ಗೊತ್ತಾಗ್ತಿಲ್ಲ ನನಗೆ, ಯಾರಿಗೂ ಕೇಳಲಿಲ್ವೋ ಅಥವಾ ಜನ ಇರಲಿಲ್ವೋ, ಸೀದಾ ಬಂದುಬಿಟ್ರು ಆಗುತ್ತಿಲ್ಲ. ಒಬ್ಬೊಬ್ಬನೇ ಮಾತಾಡ್ಕೊಂಡು ಹೋಗೋದಕ್ಕೆ ಒಂಥರ ಒಳ್ಳೆ ಫೀಲ್. ನಿಮ್ಮ ಜೊತೆ ನಮ್ಮದು ಒಳಗಿಂದ ಮನಸ್ಸಿನಲ್ಲಿ ಏನೇನಿದೆ ಅದೆಲ್ಲ ಶೇರ್ ಮಾಡ್ಕೊಳ್ಬೋದು. ಇದ್ರೆಲ್ಲ ಇದ್ಬಿಟ್ರೆ ಕಂಫರ್ಟೇಬಲ್ ಆಗಲ್ಲ ನನಗೆ ಮಾತಾಡ್ಲಿಕ್ಕೆ. ಒಬ್ಬನೇ ಎಲ್ಲ ನಾನು ವ್ಲಾಗೆಲ್ಲ ಮಾಡೋದು ಒಬ್ಬನೇ ಇದ್ರೆ ಮಾತ್ರ ಬರ್ತದೆ, ಇದ್ದಿದ್ದೆಲ್ಲ ಬರಲ್ಲ. ನನ್ನ ಗೌರ್ಮೆಂಟ್ ಮಾತಾಡ್ಲಿಕ್ಕೆ ಒಂಥರ ಸರಿ ಅನ್ಸಲ್ಲ, ಅದಕ್ಕೋಸ್ಕರ. ನಾಯಿ ಮರಿ ಎಲ್ಲ ಕಡೆ ನಾಯಿಸ್ ಆಗಿದ್ದಾರೆ. ಇದು ಯಾವ ರೋಡ್ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಲಾಸ್ಟ್ ಟೈಮ್ ವ್ಲಾಗ್ ಮಾಡಿದ್ದೆ ಇದೇ ರೋಡಲ್ಲಿ ನಾನು, ಚಿರತೆ ವ್ಲಾಗಲ್ಲಿ ಇದೇ ರೋಡಿಗೆ ಬಂದಿದ್ದೆ, ಇದೇ ರೋಡ್ನಲ್ಲಿ ವ್ಲಾಗನ್ನು ಮಾಡಿದ್ದೆ. ನನ್ನ ಫ್ರೆಂಡ್ ಒಬ್ಬರು ಚಿರತೆನ ನೋಡಿದ್ದೆ ಅಂತ ಹೇಳ್ತಿದ್ರಲ್ಲ, ಅದು ಇದೇ ಮನೆ ಮುಂದೆನೇ ಇದು. ಇಲ್ಲೇ ಒಂದು ಕಂಬ ಇದೆ ನೋಡಿ, ಈ ಕಂಬನ ಗೊತ್ತಿಲ್ಲ, ಎರಡು ಕಂಬಗಳ ಮೋಸ್ಟ್ಲಿ ಇದೇ ಇರ್ಬೋದು. ಎಲ್ಲೋ ನೋಡಿದ್ರಂತೆ ಚಿರತೆನ. ಇಲ್ಲೇ ಸೈಡ್ ಆಗಿಬಿಟ್ಟು ಒಂದ್ಸಲ ಕೇಳ್ಕೊತೀನಿ ವಿಡಿಯೋ ಯಾವ ಥರ ಆಗ್ತಿದೆ, ಅಡಿ ಎಲ್ಲ ಹೊರಟಾಗಿ ಬರ್ತೀವಿ ಇಲ್ಲೇ ಹೇಳ್ಬಿಟ್ಟು. ಓಕೆ ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಕರೆಕ್ಟಾಗಿ ಆಗಿದೆ. ರೋಡ್ ಒಂಚೂರು ಚೆನ್ನಾಗಿದೆ, ಗಾಡಿ ಓಡಿಸ್ಲಿಕ್ಕೂ ಮಜಾನೇ, ಎಲ್ಲಿ ಮಿಸ್ಸಿದೆ ಅಂತಲೇ ಗೊತ್ತಾಗ್ತಿಲ್ಲ. ಸ್ವಲ್ಪ ಮುಂದೆ ಇಲ್ಲಿ ನೋಡಿ ಕ್ರಿಕೆಟನ್ನು ಆಡ್ತಿದ್ದಾರೆ ಮಕ್ಕಳೆಲ್ಲ ದೊಡ್ಡವರೇ. ಇಲ್ಲೊಂದು ದೇವಸ್ಥಾನ ಇದೆ, ಲಕ್ಷ್ಮೀ ನಾರಾಯಣ ದೇವಸ್ಥಾನ ಬಾಸ್ಕೇರಿ ಹೇಳಿ, ಹೀಗೆ ಕೆಳಗೆ ಹೋಗ್ಬೇಕು. ವ್ಯೂ ಎಲ್ಲ ಮಸ್ತಿದೆ ಇಲ್ಲಿಂದ. ಈ ರೋಡ್ನಲ್ಲಿ ಸೀದಾ ಹೋಗ್ಬಿಟ್ರೆ ಹೈವೇಗೆ ಸಿಗುತ್ತೆ, ಆದರೆ ನಾನು ಹೈವೇಗೆ ಹೋಗಲ್ಲ, ವಾಪಸ್ ರಿಟರ್ನ್ ಇದೇ ರೋಡ್ನಲ್ಲಿ ಹೋಗ್ತೀನಿ. ಯಾಕಂದರೆ ಮತ್ತು ಹೈವೇ ಮೇಲೆ ಹೋಗಿ ಆರಿಸೋ ಈ ಕಡೆಯಿಂದ ರಿಟರ್ನ್ ಹೋಗಿದ್ರೆ ತುಂಬಾ ಖುಷಿ ಆಗುತ್ತೆ ಈ ರೋಡ್ನಲ್ಲಿ ಹೋಗ್ಲಿಕ್ಕೆ. ಎಲ್ಲಿ ತಿರ್ಸೋದಂತಲೂ ಗೊತ್ತಾಗ್ತಿಲ್ಲ, ಇಲ್ಲೇ ತಿರುಗಿಸ್ತೀನಿ. ಸ್ವಲ್ಪ ಮುಂದೆ ಹೋಗ್ಬಿಟ್ಟು ತಿರ್ಸ್ತೀನಿ. ಎಲ್ಲ
ಒಳ್ಳೆ ಕೋಲ್ಡ್ ಇದೆ ವಾತಾವರಣ, ತುಂಬಾ ಖುಷಿ ಆಗುತ್ತೆ ಈ ಥರ ರೈಡ್ ಮಾಡಲಿಕ್ಕೆ. ನೈಟೆಲ್ಲ ಆಗಿಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಕಾಡು ಮಧ್ಯೆ ಒಂದು ಮನೆ ಆಗ್ತಾ ಇದೆ. ಬಸ್ ಸ್ಟ್ಯಾಂಡಾ ಅಥವಾ ಬೋಟ್ ಬಂಗ್ಲೆನ? ಮರ ಎಲ್ಲ ಬಿದ್ದುಬಿಟ್ಟಿದೆ ಬಸ್ ಸ್ಟ್ಯಾಂಡಲ್ಲಿ. ವಿಡಿಯೋ ಆಫ್ ಆಗಿತ್ತು ಆಟೋಮೆಟಿಕ್ಲಿ, ಹೆಂಗಂತ ಗೊತ್ತಿಲ್ಲ. ಇಂಥ ರೋಡ್ನಲ್ಲೆಲ್ಲ ವ್ಲಾಗ್ ಮಾಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಮನೆಗೆ ನೋಡಿ ಫುಲ್ ಬೇಲೆಲ್ಲ ಹಾಕ್ಬಿಟ್ಟಿದ್ದಾರೆ. ಅದ್ರ ಬದಲು ಕಾಂಪೌಂಡೇ ಹೈಟ್ ಮಾಡಿಬಿಟ್ರೆ ಎಷ್ಟು ಚೆನ್ನಾಗಾಗಿತ್ತು. ಅವ್ರಿಗೆ ಮೋಸ್ಟ್ಲಿ ರೋಡ್ ಸೈಡ್ ಇರೋ ವ್ಯೂ ಕಾಣಿಸ್ಬೇಕು ಅನಿಸುತ್ತೆ, ಅದಕ್ಕೆ ಬೇಲಿನ ಹಾಕ್ಬಿಟ್ಟಿದ್ದಾರೆ, ಕಾಂಪೌಂಡನ್ನು ಚಿಕ್ಕದು ಮಾಡಿ. ಕ್ಯಾಮ್ರಾದಲ್ಲಿ ವಿಡಿಯೋ ಎಂತ ಮಾಡ್ತಿಲ್ಲ ಅಂದರೆ ನನಗೆ ಮೈಕೆಲ್ಲ ಹಾಕ್ಲಿಕ್ಕೆ ತುಂಬಾ ಕಿರಿಕಿರಿ. ಮೈಕ್ ಹಾಕಿದ್ದು ಇಲ್ಲ ಅದರಲ್ಲಿ, ಅದರಿಂದ ಸರಿ ಅನ್ನೋ ಕ್ಲಿಯರಿಟಿನೂ ಅಷ್ಟಿಲ್ಲ. 4K ಅಂತ ಕೊಟ್ಟಿದ್ದಾರೆ, 4K ರೆಕಾರ್ಡ್ ಆಗಲ್ಲ. ಅದಕ್ಕೋಸ್ಕರ ಮತ್ತು ಸುಮ್ಮನೆ ಅದೆಲ್ಲ ಕ್ಲಿಯರಿಟಿ ಇಲ್ಲದವರು ಮತ್ತು ಸುಮ್ಮನೆ ಬೇಡ ಹೇಳಿ. ಯಾವುದಾದ್ರೂ ಎಮರ್ಜೆನ್ಸಿಗೆ ಏನಾದರೂ ಆಗುತ್ತೆ ಲಾಂಗ್ ಎಲ್ಲ ಹೋಗೋದಾದರೆ ಅದಕ್ಕೆ ಸುಮ್ಮನೆ ನಮಗೆ ತೆಗೆದಿಟ್ಬಿಟ್ಟಿದ್ದೀನಿ, ಯೂಸ್ ಮಾಡ್ತಿಲ್ಲ. ರೋಡ್ನಲ್ಲೆಲ್ಲ ಹೆಂಗೆ ಹೊಡಿಬೋದು ಅಂದರೆ ಸಿಕ್ಕಾಪಟ್ಟೆ ವಾಲಿ ರೈಡ್ ಬ್ರೋ. ರೋಡ್ನಲ್ಲೆಲ್ಲ ಮಸ್ತಾಗಿ ಗಾಡಿ ಓಡಿಸ್ಬೋದು, ಹೆಂಗೆ ಅನ್ಸುತ್ತೆ ಹಂಗೆ ನಿಲ್ಲಿಸ್ಬೋದು. ಆದರೆ ನಾನು ಜಾಸ್ತಿ ನಿಲ್ಲಿಸ್ಲಿಕ್ಕೆ ಹೋಗಲ್ಲ, ಒಂದ್ಸಲ ಬಿದ್ದಿದ್ದೀನಿ ನಿಲ್ಲಿಸ್ಲಿಕ್ಕೆ ಹೋಗಿ. ಒಂದು NS 125 ಟೈರ್ ಅಂತ ನಿಮ್ಗೆ ಗೊತ್ತೇ ಇದೆ, ತುಂಬಾ ದೊಡ್ಡ ಲಾರಿ ಟೈರ್ ಅಷ್ಟು ಆಗ್ತಿದೆ. ನೈಟ್ ಮೋಟೋ ಬ್ಲಾಗಿಂಗ್ ಮಾಡಬೇಕಂತ ತುಂಬಾ ಆಸೆ ಇಟ್ಕೊಂಡಿದ್ದೀನಿ. ನೋಡಿ ಸೂರ್ಯ ಇವಾಗ ಬಂದ. ಆದರೆ ಏನಾಯ್ತು ಅಂದರೆ ನಿನ್ನೆ ಮಾಡಿದೆ, ಅಷ್ಟು ದೂರ ಎಲ್ಲ ಹೋದೆ, ಒಂದು 8 ಕಿಲೋಮೀಟರ್ನೇ ಹೋಗಿದೆ ನಮ್ಮ ಮನೆಯಿಂದ. ಆದರೆ ಎಲ್ಲ ಫೇಲ್ ಆಗೋಯ್ತು. ವೀಡಿಯೋನ ಹಾಕಿರ್ತೀನಿ, ಬೇಕಾದ್ರೆ ನೋಡಿ ಯಾವ ಥರ ವಾಯ್ಸ್ ಬಂದಿದೆ, ಯಾವ ಥರ ಮಾತಾಡಿದ್ದೀನಿ. ನಾನು ಮಾತಾಡಿದ್ದು ಒಂಚೂರು ಕೇಳಿಸ್ತಿಲ್ಲ. ಥರ ನಾನು ನೋಡಿದೆ, ಬಟ್ಟೆನ ಹಾಕಿ ಏನು ಈ ಇಬ್ಬರು ಲೇಡೀಸ್ ನೋಡಿ, ಹೋಗುವಾಗಲೂ ಸಿಕ್ಕಿದ್ರು, ಬರುವಾಗಲೂ ಬರ್ತಾನೆ ಇದ್ದಾರೆ. ಬಂದು ಬಾಯಿಗೆ ಬೆತ್ತ ಸೂರ್ಯ ನೋಡಿ ಒಂದು ಮಸ್ತಾಗಿ ಕಾಣಿಸ್ತಾನೆ. ರೋಡ್ ದಾಡ್ತಿದಾರ ಅದು ವಾಕಿಂಗ್ ಮಾಡ್ತಿದ್ದಾರೆ ಏನು ಗೊತ್ತಾಗ್ತಿಲ್ಲ. ನೋಡಿ ಯಾವ ಥರ ಲೋಡ್ ಆಗ್ತಿದೆ ಗಾಡಿ. ನಾನು ಮತ್ತೆ ಒಂದು 5 ಕಿಲೋಮೀಟರ್ ಹೊರಗಡೆ ಸೀದಾ ಮನೆಗೆ ಹೋಗಿ ಮುಡ್ತೀನಿ. ಅವ್ರಿಗೋಸ್ಕರ ಇಲ್ಲಿಗೆ ಮುಗಿಸ್ತೀನಿ. ಮತ್ತು ಹೈವೇ ಬಂದರೆ ಮತ್ತು ತುಂಬಾ ಹಾರ್ನ್ ಅದು ಇದು ಎಲ್ಲ ಕೇಳಿಸ್ತಿರುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ, ಈ ವಿಡಿಯೋ ನಿಮಗೆ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ, ಇಷ್ಟ ಆಗೋ ಲೈಕ್ ಮಾಡಿ. ಮತ್ತು ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಲಾಗಲ್ಲಿ, ಮತ್ತೊಂದು ಮೋಟೋ ಲಾಗಲ್ಲಿ, ಅಥವಾ ಯಾವ ಲಾಗ್ ಅಂತ ಗೊತ್ತಿಲ್ಲ. ಅದರಿಂದ ಮತ್ತೊಂದು ವಿಡಿಯೋದಲ್ಲಿ ನಾವು ಸಿಗುವ. ಅದಕ್ಕೆ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟಾಟಾ, ಬಾಯ್ ಬಾಯ್.